ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ವಿಡಿಯೋಲಿ ಯಾವ ಕಾರಣಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಮುಖಾಮುಖಿಯಾಗಲಿದ್ದಾರೆ ಮತ್ತು ಇದರಲ್ಲಿ ಯಾರು ಗೆಲ್ಲಲಿದ್ದಾರೆ ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ತಿಂಗಳು ಜನವರಿ 15ರಂದು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡದ ಸಿನಿಪ್ರಿಯರಿಗೆ ಡಬಲ್ ಧಮಾಕ. ಯಾಕಂದರೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಚಿತ್ರದ ಟೀಸರ್ ಸಂಕ್ರಾಂತಿ ಹಬ್ಬದಂದೇ ಸಂಜೆ 4:45ಕ್ಕೆ ಬಿಡುಗಡೆಯಾಗಲಿದೆ ಎಂದು ಸ್ವತಃ ಸುದೀಪ್ ಅವರೇ ಟ್ವೀಟ್ ಮಾಡಿದ್ದಾರೆ. ಪೈಲ್ವಾನ್ ಚಿತ್ರವು 8 ಭಾಷೆಗಳಲ್ಲಿ ತೆರೆ ಕಾಣಲಿದ್ದು ಹೊಸ ದಾಖಲೆಯನ್ನು ಬರೆಯಲು ತಯಾರಾಗುತ್ತಿದೆ. ಇದು ಒಂದಾದರೆ ಮತ್ತೊಂದೆಡೆ ಡಿ ಬಾಸ್ ಅಭಿಮಾನಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಂಪೂರ್ಣವಾಗಿ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಭರದಿಂದ ಸಾಗಿದೆ ಎನ್ನಲಾಗಿದೆ. ಇದರ ನಡುವೆ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅದೇನೆಂದರೆ ಸಂಕ್ರಾಂತಿ ದಿನದಂದೇ ಯಜಮಾನ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗಲಿದೆ. ಸುದೀಪ್ ಅಭಿನಯದ ಪೈಲ್ವಾನ್ ಟೀಸರ್ ಮತ್ತು ಡಿ ಬಾಸ್ ಅಭಿನಯದ ಯಜಮಾನ ಚಿತ್ರದ ಹಾಡು ಒಂದೇ ದಿನ ಬಿಡುಗಡೆಯಾಗುತ್ತಿರುವುದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗೂ ಯೂಟ್ಯೂಬ್ನಲ್ಲಿ ಯಾವ ವಿಡಿಯೋ ಹೆಚ್ಚು ವ್ಯೂಸ್ ಪಡೆಯುತ್ತೆ ಮತ್ತು ಯಾವ ವಿಡಿಯೋ ಟ್ರೆಂಡಿಂಗ್ನಲ್ಲಿ ಬರುತ್ತೆ ಎಂದು ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ. ಮುಂಚೆ ಕುಚಿಕು ಗೆಳೆಯರಂತಿದ್ದ ದರ್ಶನ್ ಹಾಗೂ ಸುದೀಪ್ ಗೆಳೆತನದಲ್ಲಿ ಸ್ವಲ್ಪ ಗ್ಯಾಪ್ ಕಂಡುಬಂದರೂ ಕೂಡ ಇಬ್ಬರು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾರೆ ಮತ್ತು ಒಳ್ಳೆಯದೇ ಬಯಸುತ್ತಾರೆ ಎಂಬುದು ಸತ್ಯ. ಸ್ನೇಹಿತರೆ, ನಮ್ಮ ಪ್ರಕಾರ ಯಾವುದೇ ವಿಡಿಯೋ ಹೆಚ್ಚು ವ್ಯೂಸ್ ಪಡ್ಕೊಂಡ್ರು ಅಥವಾ ಯಾವುದೇ ಟ್ರೆಂಡಿಂಗ್ ವಿಡಿಯೋಸ್ನಲ್ಲಿ ಬಂದರೂ ಕೂಡ ಅದು ಈ ಇಬ್ಬರ ನಟರ ಗೆಲುವು ಅನ್ನೋದಕ್ಕಿಂತ ಇದು ಕನ್ನಡ ಇಂಡಸ್ಟ್ರಿ ಗೆಲುವು ಅಥವಾ ಕನ್ನಡ ಸಿನಿ ಪ್ರೇಮಿಗಳ ಗೆಲುವು ಎನ್ನುವುದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂದರೆ ನಮ್ಮ ನೆಚ್ಚಿನ ನಟರನ್ನು ಒಂದೇ ದಿನ, ಅದು ಹಬ್ಬದ ದಿನ ನೋಡೋ ಅವಕಾಶ ಸಿಕ್ಕಿದ್ದಕ್ಕೆ. ಅಷ್ಟೇ ಅಲ್ಲದೆ ಈಗಾಗಲೇ ಮುಗಿಲೆತ್ತರದ ಸಾಧನೆ ಮಾಡಿ ಜನರ ಮನಸ್ಸಿನಲ್ಲಿ ಇರೋ ಈ ನಟರು ಕೇವಲ ವ್ಯೂಸ್ನಿಂದ ಮಾಡಬೇಕಾದ ಸಾಧನೆ ಏನೇನೂ ಇಲ್ಲ. ನೀವು ಇದಕ್ಕೆ ಒಪ್ಪೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಇದು ಕನ್ನಡದ ಗೆಲುವು ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.